ಬಾಗಲಕೋಟೆ ಜಿಲ್ಲೆ ಪುರಸಭೆ ಹುನಗುಂದದ ಆಡಳಿತ ಕಾಂಗ್ರೆಸ್ ಪಕ್ಷದ ವತಿಯಿಂದ ದಿನಾಂಕ ಜೂನ್ 30, 2025 ಮಧ್ಯಾಹ್ನ 2 ಗಂಟೆಗೆ ವಿಪಕ್ಷ ಬಿಜೆಪಿ ಸದಸ್ಯರು ಹಾಗೂ ಸಮಾಜ ಕಾರ್ಯಕರ್ತರಿಂದ ದಿನಾಂಕ ಜೂನ್ 28, 2025 ಹುನಗುಂದ ಪುರಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠರು ಕ್ಷೇತ್ರದ ಶಾಸಕರ ಹೆಸರು ದುರ್ಬಳಕೆ ಮಾಡಿಕೊಂಡು ಪುರಸಭೆ ಸದಸ್ಯರಿಗೆ ಮತ್ತು ಸಾರ್ವಜನಿಕರ ಕೆಲಸಗಳಿಗೆ ತಡೆಯೊಡ್ಡಿ ಸರ್ವಾಧಿಕಾರ ಧೋರಣೆ ತೋರುವುದನ್ನು ನಿಲ್ಲಿಸಬೇಕು ಹಾಗೂ ಕ್ಷೇತ್ರದ ಶಾಸಕರು ಪುರಸಭೆ ಆಡಳಿತದಲ್ಲಿ ಮೂಗು ತೋರಿಸುವುದನ್ನು ಕೈಬಿಡಬೇಕೆಂದು ಆಗ್ರಹಿಸಿ ನಡೆಸಿದ ಸುದ್ದಿಗೋಷ್ಠಿಗೆ ಪ್ರತಿಯಾಗಿ ಆಡಳಿತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷೆ ಶ್ರೀಮತಿ ರಾಜವ್ವ ಬದಾಮಿರ ಉಪಸ್ಥಿತಿಯಲ್ಲಿ ಹುನಗುಂದ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರು ಹಾಗೂ ಮಾಜಿ ಪುರಸಭೆ ಅಧ್ಯಕ್ಷ ಮತ್ತು ಸದಸ್ಯರಾದ ಶರಣಪ್ಪ ಬೆಲ್ಲದ ಹಾಗೂ ಸದಸ್ಯರಾದ ಚಂದ್ರಪ್ಪ ತಳವಾರರು ಮಾತನಾಡಿ, ವಿಪಕ್ಷ ಬಿಜೆಪಿ ಸದಸ್ಯರು ಆಶ್ರಯ ಮನೆಗಳ ಹಕ್ಕುಪತ್ರಗಳ ಯಾದಿ ನೀಡಿಕೆಗೆ ನಿರಾಕರಣೆ ಹಾಗೂ ಸಾರ್ವಜನಿಕರ ಬದಲಾದ ಸಿಟಿಎಸ್ ಖಾತೆಯನ್ನು ಪುರಸಭೆಯಲ್ಲಿ ಖಾತಾ ಬದಲಾವಣೆ ಮಾಡದಿರುವ ಹಾಗೂ ಪ್ರತಿಶತ 40ರಷ್ಟು ಬಡಾವಣೆಗಳ ಮೂಲಸೌಕರ್ಯವಿಲ್ಲದೆ ಗಣಕೀಕೃತ ಈ ಖಾತೌತಾರೆ ಮತ್ತು ಹಕ್ಕುಪತ್ರಗಳ ವಿತರಣೆಗೆ ದೊಡ್ಡ ಮೊತ್ತದಲ್ಲಿ ಬಿಕ್ರಿ ಕ್ಷೇತ್ರದ ಶಾಸಕರು ಪುರಸಭೆ ಸದಸ್ಯರ ಹಕ್ಕು ದಮನಿಸುತ್ತಾರೆಂಬುದು ಸೇರಿ ಇತರೆ ಸಾರ್ವಜನಿಕರ ಸೇವೆಗಳಿಗೆ ತಡೆಯೊಡ್ಡಿ ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದಾರೆಂದು ಮಾಡಿರುವ ಆರೋಪವು ನಿರಾಧಾರವಾಗಿದ್ದು, ಹಿಂದಿನ ಬಿಜೆಪಿ ಶಾಸಕರ ಅವಧಿಯಲ್ಲಿ ಆಶ್ರಯ ಮನೆಗಳ ಯಾದಿಯು ಕೈಯಲ್ಲಿದ್ದರೂ ಸಹ ಹಕ್ಕುಪತ್ರ ಏಕೆ ವಿತರಣೆ ಮಾಡಿല്ലെಂದು ಪ್ರಶ್ನಿಸಿದರು. ನಂತರ ಆಶ್ರಯ ಮನೆಗಳ ಹಕ್ಕುಪತ್ರ ಮತ್ತು ಖಾತೆಯುತ್ತಾರೆ ನೀಡುವಲ್ಲಿ ದೊಡ್ಡ ಮೊತ್ತದ ಹಣ ಬೇಡಿಕೆ ಇರಿಸಿದ್ದರೆ ಮಾಧ್ಯಮದವರು ಸಾರ್ವಜನಿಕರಿಂದ ಪುರಸಭೆ ಆವರಣದಲ್ಲಿ ಮಾಹಿತಿ ಪಡೆಯಬಹುದೆಂದರು. ನಂತರ ಹಾಲಿ ಶಾಸಕ ಕಾಶಪ್ಪನವರರ ಅಧಿಕಾರಾವಧಿಯಲ್ಲಿ ಹೆಚ್ಚು ಯೋಜನೆಗಳು ಮತ್ತು ಅನುದಾನ ತಂದು ಅಭಿವೃದ್ಧಿಪಡಿಸಲಾಗಿದೆಯೋ ಅಥವಾ ಮಾಜಿ ಶಾಸಕ ದೊಡ್ಡನಗೌಡಜಿ ಪಾಟೀಲರ ಅಧಿಕಾರಾವಧಿಯಲ್ಲಿ ಹೆಚ್ಚು ಅಭಿವೃದ್ಧಿಪಡಿಸಲಾಗಿದೆ ಎಂಬುದು ದಾಖಲೆ ಸಮೇತ ಬಹಿರಂಗ ವೇದಿಕೆಗೆ ಚರ್ಚೆಗೆ ಬರಲೆಂದು ಸವಾಲೆಸೆದರು. ನಂತರ ಬಿಜೆಪಿ ಅಧಿಕಾರಾವಧಿಯಲ್ಲಿಯೇ ಸ್ವಪಕ್ಷೀಯ ಸದಸ್ಯರೊಬ್ಬರಿಗೆ ಮನೆಗೆ ಹೋಗಲು ದಾರಿ ಮಾಡಿಕೊಡುವ ಯೋಗ್ಯತೆ ಅವರಲ್ಲಿಲ್ಲ. ಅಂತಹದರಲ್ಲಿ ಶಾಸಕ ಕಾಶಪ್ಪನವರ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇದೆ ಎಂದು ಪ್ರಶ್ನಿಸಿದರು. ನಂತರ ಶಾಸಕರ ಮೇಲೆ ಹೀಗೆ ವೃಥಾ ಆರೋಪ ಮಾಡುವುದಾಗಲಿ ಇಲ್ಲವೇ ಸಾರ್ವಜನಿಕರಿಗೆ ದಾರಿ ತಪ್ಪಿಸುವ ಹೇಳಿಕೆಗಳನ್ನು ನೀಡುವುದನ್ನು ನಿಲ್ಲಿಸಬೇಕು. ಇರದಿದ್ದರೆ ಇದೇ ಧೋರಣೆ ಮುಂದುವರೆದರೆ ಮುಂದೆ ತಕ್ಕುತ್ತರ ನೀಡಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಆಡಳಿತ ಮತ್ತು ವಿಪಕ್ಷಗಳ ಸದಸ್ಯರು ನೀಡಿದ ಹೇಳಿಕೆಗಳ ಆಧಾರದ ಮೇಲೆ ಹೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯರಾದ ಯಲ್ಲಪ್ಪ ನಡುವಿನಮನಿ, ಯುವ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ಹೂಗಾರ, ಅರ್ಷದ ನಾಯಿಕ, ಮುತ್ತುಸಂದಿಮನಿರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅನಿವಾರ್ಯ ಕಾರಣ 2018 ನಮ್ಮ ಶಾಸಕರು ಪರಾಭವಗೊಂಡ ನಂತರ ಆ ಫಲಾನುಭವಿಗಳ ಪಟ್ಟಿಯನ್ನು ಇದು ಉದ್ದೇಶಪೂರ್ವಕವಾಗಿ ಇದೇ ದೊಡ್ಡನಗೌಡ ಪಾಟೀಲರು ಇದರಲ್ಲಿ ಅಕ್ರಮವಾಗಿ ಅದನ್ನು ಬೇಕಾದ ತಾವೇ ಸ್ವಲ್ಪ ಲೆಟರ್ ಕೊಟ್ಟು ಅದನ್ನು ಸ್ಟಾಪ್ ಮಾಡಿಸಿದ್ರು. ಬೇಕಾದ್ರೆ ತಮ್ಗೆ ಅವ್ರು ಲೆಟರ್ ಕೊಟ್ಟಿರ್ತಕ್ಕಂಥದ್ದು ಒಂದು ಕಾಪಿಯನ್ನು ಕೂಡ ತಮ್ಗೆ ಕೊಡ್ತೀನಿ ನಾನು. ಈ ರೀತಿ ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಶಾಸಕರು ಆಗಿದ್ರಪ್ಪ ಅಂತಂದ್ರೆ ಇದು 2018-23 ಇದನ್ನ ಹಕ್ಕುಪತ್ರವನ್ನು ಕೊಡುವಂತ ಕಾರ್ಯ ಮಾಡಬೇಕಾಗಿತ್ತಲ್ಲ. ಅದು ಉದ್ದೇಶಪೂರ್ವಕವಾಗಿ ಬಡವರ ಮೇಲೆ ಒಂದು ಕನಿಕರ ಇರಲಾರದ ಈಗ ನಮ್ಮ ಶಾಸಕರು ಹೊಳ್ಳಿ 2023 ಶಾಸಕರಾಗಿ ಬಂದ ನಂತರ ಆ ಪ್ರಾಜೆಕ್ಟ್ ಅನ್ನು ಮತ್ತೆ ಕೈಗೆತ್ತಿಕೊಂಡು ಅಭಿವೃದ್ಧಿಪಡಿಸಬೇಕಂತ ಹೇಳಿ ವಿಶೇಷ ಅನುದಾನ 15ನೇ ಅನುದಾನದಲ್ಲಿ ಎಲ್ಲ ನಾವು ಸದಸ್ಯರು ಕೂತ್ಕೊಂಡು ಒಪ್ಪಿದ್ದಾರೆ. ಬಡವರಿಗೆ ಒಂದು ಆಶ್ರಯ ನಾವು ಕೂಡ ಎಲ್ಲ ಕೂತು ಒಪ್ಪಿಕೊಂಡಾಗ ನಾವು ಅದನ್ನ ಕಾಮಗಾರಿಯನ್ನು ಪ್ರಾರಂಭ ಮಾಡಿಸಿದ್ವಿ. ಇವರು 15ನೇ ಹಂತದಲ್ಲಿ ನಿವೇಶನಕ್ಕೆ ಹಾಕೊಂಡಾರ. ಏನು ಯಾರಾದ್ರೂ ಮನೆಗೆ ಹಾಕೊಂಡ್ರ, ಏನು ಶಾಸಕರ ಮನೆಗೆ ಹಾಕೊಂಡ್ರು. ಬಡವರಿಗೆ ಜಾಗ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಲ ನಾವು ಮಾಡಿದ್ದು. ಆ ಒಂದು ದೃಷ್ಟಿಯಿಂದ ನಮ್ದು ಅನುದಾನವನ್ನ ದುರ್ಬಳಕೆ ಮಾಡ್ಕೊಂಡಾರ. ದುರ್ಬಳಕೆ ಮಾಡ್ಕೊಳ್ಳೋಕೆ ಯಾರ ಮನೆಗೆ ಹೋಗಿಲ್ಲ. ಅಲ್ಲಿ ಬಡವರಿಗೋಸ್ಕರನ ನಾವು ನಿವೇಶನವನ್ನ ತಂದು ಹಾಕಿ ನಾವು ಒಂದು ನಿವೇಶನ ಕಟ್ಕೊಳಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಇನ್ನೊಂದು
18ರಿಂದ 23 ಒಂದು 106 ಸರಿ ಪಟ್ಟಿಯನ್ನು ತಗೊಂಡು ಹೋಗಿದಾರ. ಫಲಾನುಭವಿಗಳ ಪಟ್ಟಿಯನ್ನು ತಗೊಂಡು ಹೋಗ್ಯಾರ. ನಮ್ಮ ಶಾಸಕರಿಗೂ ಕೊಟ್ಟಾರ. ಮತ್ತೆ ಹೊಳ್ಳಿ ಪಟ್ಟಿ ಕೊಟ್ಟಿಲ್ಲ ಅಂತ ಆರೋಪಗಳನ್ನು ಮಾಡ್ತಾರಲ್ಲ, ಈ ಪಟ್ಟಿ ಆಲ್ರೆಡಿ ಹೊರಟಾಕ ಅದಾವು. ಇನ್ನು ಮುಖ್ಯ ಅಧಿಕಾರಿ ಮೇಲೆ ಆರೋಪ ಮಾಡೋದು, ಶಾಸಕರ ಮೇಲೆ ಆರೋಪ ಮಾಡೋದು, ಸದಸ್ಯರ ಮೇಲೆ ಆರೋಪ ಮಾಡೋದು ಇದು ಸರಿಯಲ್ಲ. ಅವರಿಗೆ ಅಭಿವೃದ್ಧಿಯ ಬಗ್ಗೆ ತಿಳ್ಕೊಂಡು ಕಾಳಜಿ ಇಲ್ಲ. ಇನ್ನೊಂದು ಹೇಳೋದಪ್ಪ ಅಂತಂದ್ರೆ, ನಮ್ಮ ಶಾಸಕರು ಪುರಸಭೆಗೆ 2 ಸಾಕು ಅನುದಾನ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪ ಮಾಡಿದ್ದಾರೆ. ಇವರು 2018ರಿಂದ 23 ಮಟ್ಟ ಇದ್ರಲ್ಲ, ಇವ್ರು ₹1 ಶಾಸಕರು ಪುರಸಭೆ ಕೊಟ್ಟರೆ ನಮ್ಮ ಮುಖ್ಯ ಅಧಿಕಾರಿಗಳು ಕೇಳಿ, ನಾವು ನಮ್ಮ ಶಾಸಕರು 2023 ಆಗಿದ್ದಿಲ್ಲ ವಿಶೇಷ ಅನುದಾನ ₹1 ಕೋಟಿ ತಗೊಂಡು ಬಂದು ಈ ಸೆಂಟ್ರಲ್ ಸ್ಟ್ರೀಟ್ ಲೈಟ್ ಅನ್ನು ಮತ್ತು 7 ಹೈಮಾಸ್ ಕಂಬಗಳನ್ನು ನಾವು ರೆಡಿ ಮಾಡಿದ್ವಿ. ವಿಶೇಷ ಅನುದಾನ ₹1 ಕೋಟಿ. ಅವ್ರಿಗೆ ಸರಿಯಾಗಿ ಮಾಹಿತಿ ಸದ್ಯ ಇಲ್ಲ. ಭಾಜಪ ಸದಸ್ಯರಿಗೆ ಸುಳ್ಳು ಆರೋಪ ಮಾಡೋದು, ಸುಳ್ಳು ಆರೋಪ ಮಾಡೋದು. ಇಲ್ಲ ತಾವು ಬಂದಿದ್ದೀರಿ, ಎಷ್ಟು ದಿವಸಗಳಿಂದ ಆಗಿತ್ತು ಈ ಪ್ರವಾಸದ ಇದರೊಳಗ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಅನುದಾನ ಕಾಮಗಾರಿ ಅಂತಂದ್ರೆ ದುಡ್ಡ ತಂದಿಲ್ಲ. ನಾವು ಮಾಡಿರ್ತಕ್ಕಂಥ ಪೂಜೆ ಮಾಡಕಂತಾರ. ದೊಡ್ಡ ಪಾತ್ರ ಅವ್ರು ಮಾಡಿದಾರಲ್ಲ, ನಮ್ಮ ಶಾಸಕರಾಗಿ ಮಾಡಕಂತಿಲ್ಲ. ಅನುದಾನವನ್ನು ತಗೊಂಡು ಪೂಜೆ ಮಾಡಕಂತ. ಮತ್ತೆ ಕುಡಿಯೋ ನೀರು 24x7 ಬಗ್ಗೆ ಮಾತಾಡಿದ್ರು. 2017 DPR ರೆಡಿ ಮಾಡಿ ಕಳಿಸಿರ್ತಕ್ಕಂಥ ನಮ್ಮ ಶಾಸಕರು. ನಾವು ಅವಾಗ ನಮ್ಮ ತಾಯಿಯವರು ಸದಸ್ಯರಿದ್ದರು. ಅವಾಗ ನಾವು ಮುಗುದು ಪಟ್ಟಣದೊಳಗೆ 24x7 DPR ನಾವು ನಮ್ಮ ಶಾಸಕರಿಗೆ ಕೊಡ್ಬೋದು. ಆ ಪ್ರಾಜೆಕ್ಟ್ 2022-23 ಅದನ್ನ ಅಧಿಕೃತವಾಗಿ ಕಾಮಗಾರಿ ಚಲೋ ಆಗ್ತದೆ. ಅದೇ ಚಲೋ ನಮ್ಮ ಸಾಹೇಬರು ಉದ್ಘಾಟನೆ ಮಾಡಿದ್ರಲ್ಲ, ನಾವು ಹೋಗಿದ್ದು ತಾವು ಹೋಗಿದ್ದು ಮತ್ತು ತಾವು ಪೂಜೆ ಮಾಡೋದಿತ್ತು. ಬರೀ ಸುಳ್ಳಾರಪ್ಪ, ಯಾವುದೋ ಒಂದು ಸತ್ಯ ಭಾಜಪ ಸದಸ್ಯರು ಮಾತನಾಡೋದಿಲ್ಲ. ಇನ್ನೊಂದು ನಾನು ಹೆಸರುಗೊಂಡ ಹೇಳೋದು, ನಿನ್ನೆ ಏನು ಸುದ್ದಿಗೋಷ್ಠಿಯನ್ನು ಮಾಡಿದಾಗ ಮುಗಿದಲ್ಲ, ಆ ಭಾಜಪ ಸದಸ್ಯರಿಗೆ ನ್ಯಾಯ ಕೊಡ್ಸಕ್ಕಾಗಿಲ್ಲ ಅವರಿಗೆ. ಇಲ್ಲಿ KV ಪಕ್ಕದೊಳಗ ಸರ್ಕಾರಿ ಜಾಗದೊಳಗನ ಕಟ್ಟಡವನ್ನು ಕಟ್ಕೊಂಡಾರ. ಆ ಸದಸ್ಯನ ಮನೆಗೆ ಹೋಗಾಕ ಜಾಗ ಇಲ್ಲ, ರಸ್ತೆ ಇಲ್ಲ. 100 ಸಾರಿ ಒಂದು ಮುಖ್ಯ ಅಧಿಕಾರಿಗಳಿಗೆ ತಮ್ಮ ಶಾಸಕರು ಕೊಟ್ಟರು ಕೂಡ ಕಿಂತು ಆ ಸದಸ್ಯರಿಗೆ ಗೌರವವನ್ನು ಕೊಡಲಿಲ್ಲ. ಪಾಪ ಆದ್ರೆ ಅಂತವರು ಕೂಡ ಪ್ರಶ್ನೆ ಹೋಗ್ಬೇಕು ಅಂತ ಇದು ನೋಡಿದ್ರೆ ನಾನು ಭಾರಿ ವಿಚಿತ್ರ ನ್ಯಾಯ ಕೊಡಿಸಿಲ್ಲ. ಮತ್ತೆ ಇದು ಗುಂಡಾವರ್ತನೆ ನಾವು ಶಾಸಕರಂತ ಮಾಡಿಲ್ಲ. ಪದೇ ನಮ್ಮ ಗುಂಡಾವರ್ತನೆ ಶಾಸಕರು ಮಾತಾಡ್ತಾರಲ್ಲ, ಇದು ಸರಿಯಲ್ಲ. ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಶಾಸಕರು ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ತಾಲೂಕುಗಳೊಳಗೆ ಯಾರು ಇದ್ದಪ್ಪ ಅಂತಂದ್ರೆ ವಿಜಯನಗರ ಕಾಶಪ್ಪನವರು ಅವ್ರನ್ನ ಬಿಟ್ಟರೆ ಮತ್ತೆ ಯಾರು ಆಗಕ್ಕೆ ಕಾಣಿಸೇ ಇಲ್ಲ. ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಬಗ್ಗೆ ಅವರು ತಗೊಂಬಂತ ದಾಖಲೆ ನಾವು ತಗೊಂಡ್ರು ಬಹಿರಂಗವಾಗಿನ ವೇದಿಕೆ ಕೊಡರು. ಈಗ ನಾವು ದ್ವೇಷದಿಂದ ಮಾತಾಡಕಂತ ಬಹಿರಂಗವಾಗಿನ ಊರಿನ ಅಭಿವೃದ್ಧಿ ಬಗ್ಗೆ ನಾವು ಎಲ್ಲರೂ ಒಂದಾಗಲ್ಲ. ಇವರು 2018ರಿಂದ 23 ಮಟ್ಟ ದೊಡ್ಡ ಕೊಟ್ಟಿರ್ತಲ್ಲ, ಒಂದು ಕಿಂತ ₹1 ಮುಂದಿನ ಪಟ್ಟಿ ಕೊಟ್ಟಿಲ್ಲ. ಎಲ್ಲ PWD ಮುಖಾಂತರವಾಗಿ ಕಂಡ ನಮ್ಮ ಕಾಂಗ್ರೆಸ್ ಕಮಿಟಿ ಅಧಿಕಾರದಲ್ಲಿ ಇದೆ ಅಂತ ತಿಳ್ಕೊಂಡು ₹1 ನಮ್ಮ ಮುನ್ಸಿಪಾಲಿಟಿಗೆ ಅವರು ಹಣವನ್ನು ಕೊಟ್ಟಿಲ್ಲ. ಈಗ 2023 ನಮ್ಮ ಶಾಸಕರಾಗಿ ಬಂದಂತ ಅಗರ್ತಾನೆ ಏನು ₹1 ಕೋಟಿ ವಿಶೇಷ ಅನುದಾನವನ್ನು ತಗೊಂಡು ಮತ್ತು ಕಾಮಗಾರಿ ತಗೊಂಡೈತಿ. ಎಲ್ಲ ಹೆಸರುಗಳನ್ನ ಅಳವಡಿಸಿಕೊಂಡು ನಾವು ಆಲ್ರೆಡಿ ಉದ್ಘಾಟನಾ ಸಾಹೇಬರು ಚಾಲೂ ಮಾಡಿದ್ದಾರೆ. ಇಷ್ಟು ಹೇಳಿ ಇವತ್ತಿನ ದಿವಸ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಇವತ್ತಿನ ದಿವಸ ಇರತಕ್ಕಂಥ ಒಂದನೇ ಪಾರ್ಟಿ, ಎರಡನೇ ಪಾರ್ಟಿ ಮತ್ತು ಮೂರನೇ ಪಾರ್ಟಿ ಬರ್ತಕ್ಕಂಥ ಜನರಲ್ಲಿ ಯಾವುದೇ ಉತ್ತಾರಗಳನ್ನು ನಿಲ್ಲಿಸಿಲ್ಲ. ಉತ್ತಾರಗಳನ್ನು ತೋರಿದ ಕಾತಾರದೇ ನೋಡಿದೆ. ಲೇಔಟ್ಗಳ ಓನರ್ ಯಾವುದೋ ಅಭಿವೃದ್ಧಿ ಪಡಿಸಿಲ್ಲ ಅಂತದ್ರಲ್ಲಿ ಮಾತ್ರ ಲೇಔಟ್ ಓನರಿಗೆ ಉತ್ತಾರಗಳನ್ನು ಪೂರೈಕೆಯಾಗಿದೆ. ಅದರಷ್ಟು ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ಉತ್ತರಗಳನ್ನು ಪೂರೈಕೆ ಮಾಡ್ತಾರೆ. ಸರ್ಕಾರದ ಕೈಗಾರಿಕೆಗಳು ಏನು ಅಭಿವೃದ್ಧಿ ಪಡಿಸಬೇಕಾಗಿತ್ತು
ಒಂದು ಅಧಿಕಾರಿಗಳಿಗೆ ಒಂದು ಈಗ ಕಾಗದ ಪತ್ರ ಎಲ್ಲರೂ ನಮ್ಗೆ ಅಪೋಸಲ್ ಮಾಡಿ ಕೊಡಬೇಕು ಅಂತಂದಾಗ ಯಾವ ಮುಖ್ಯ ಅಧಿಕಾರಿಗಳಿಗೆ ನಮ್ಮ ನೌಕರಿ ಬೇಡ ಇರೋದು ಸಿಟಿ ಹಸ್ಪಿಟಲ್ ಹೋಗ್ತಾರೆ ಅದನ್ನ ನೋಂದು ಮಾಡ್ಕೊಂಡು ನಮ್ಗೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಇವರು ಅವಾಗಿನ ಕಾಲ ನಾವು ಏನು ನೋಂದು ಮಾಡ್ಕೊಳ್ಳೋದು ಈಗ ನೋಂದು ಮಾಡ್ಕೋಬೇಕು ಅಂತ ಹೇಳ್ತಾರೆ ವಿಚಾರಣೆ ಅಲ್ಲಿ ಅವರ ಮತ್ತು ಮುಖ್ಯ ಅಧಿಕಾರಿಗಳಿಗೆ ಹೋದ 10-12 ತಿಂಗಳಾದ್ರೂ ಕೊಟ್ಟಿಲ್ಲ ಅಂತಂದ್ರೆ ಅವರು ಯಾವುದೂ ಉದಾಹರಣೆಗಳನ್ನು ನಿಧಿ ಕೊಟ್ಟಿಲ್ಲ. ಆ ದಾಖಲಾತಿಗಳನ್ನ ಸರಿಯಾಗಿ ಜನರು ತಗೊಂಬಂದು ಕೊಳ್ಳಾರ್ದಲ್ಲಿ ಮಾತ್ರ ಏನಾದ್ರು ವಿಳಂಬ ಆಗಿರುತ್ತೆ ಹೊರತು ಮೊದಲಕ್ಕ ಕೈವಾರ ಇದ್ದು ರೀ ಬರ್ದಿದ್ರು ಕೈವಾರ ಬರ್ಸ್ಬಿಟ್ಟು ಹೋಗಿದ್ರು. ಈಗ ಈ ಖಾತಾ ಮಾಡ್ಬೇಕಪ್ಪ ಅಂತಂದ್ರೆ ತಮ್ಮ ಮನಿ ಟ್ಯಾಕ್ಸ್ ಹೋಗಿ ತಮ್ಮ ಆಧಾರ್ ಕಾರ್ಡು ತಮ್ಮ ಪ್ಯಾನ್ ಕಾರ್ಡು ಮನಿ ಮುಂದೆ ಎಲ್ಲ ಫೋಟೋ ಇವನ್ನೆಲ್ಲ ತಗೊಂಡ್ಬಂದು ತಗೊಂಡ್ಬಂದು ಕೊಟ್ಟಿದ್ರೆ ಮಾತ್ರ ಈ ಖಾತಾ ನಮ್ಮ ಮುಖ್ಯ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರ ಮನೆಗೆ ಎಷ್ಟು ಸರಿ ಅಡ್ಡಾಡಿಲ್ಲ ನಿಮ್ಮ ಈ ಖಾತಾ ನಾವು ಮಾಡಿಸ್ಕೊಡ್ತೀವಿ ಕಲ್ಕೊಂಡು ಉದ್ಧಾರ ಮಾಡಿಕೊಡ್ಬೇಕು ಇವಾಗ ದಾಖಲಾತಿಗಳನ್ನು ಕೊಡಿ ಅಂತ ಇನ್ನೂ ಕೆಲವು ದಾಖಲಾತಿಗಳನ್ನ ಕೊಟ್ಟಿಲ್ಲ 40% ಆಗಿಲ್ಲ ಅಂತ ಹೇಳ್ತಾರೆ ಅವರು. ಡೆವಲಪ್ಮೆಂಟ್ ಈಗ ಲೇಔಟ್ ನೀವು ಏನು ವಿತರಣೆ ಮಾಡಕತ್ತೀರಲ್ಲ ಕಂಪ್ಯೂಟರ್ ಉತ್ತರ 40% ಅದು ಡೆವಲಪ್ಮೆಂಟ್ ಆದ್ರೂ ವಿತರಣೆ ಮಾಡಬೇಕು, ಅದು ಹಾಗೇ ಇಲ್ಲ. ಈ ರೀತಿ ಹಂಗೆ ಅವರು ದುಡ್ಡು ತಗೊಂಡ್ ಕೊಡ್ತಾರೆ ಅನ್ನೋದು ಅವ್ರದ್ದು ಆರೋಪ. ಈಗ ಎಲ್ಲ ಲೇಔಟ್ನಾಗ ಹೆಚ್ಚು ಕಡಿಮೆ ಗಡ್ರ ಯಾವ ಅಭಿವೃದ್ಧಿ ಇಲ್ಲ, ಡೆವಲಪ್ಮೆಂಟ್ ಮಟ್ಟಿಗೆ ಮತ್ತು ಏನಾರ ಒಳಗೆ ಏನಾರ ಆಗ್ಯಾವ ಗೊತ್ತಿಲ್ಲ, ಹೈಟ್ ನೋಡಿದ್ರೆ ಗೊತ್ತಾಗವ. ಡೆವಲಪ್ಮೆಂಟ್ ಆಗ್ಲಾರ್ದ ಹ್ಯಾಂಗ್ ವಿತರಣೆ ಇದು ನನಗೆ ಗೊತ್ತಿದ್ದಿದ್ದು. ಡೆವಲಪ್ಮೆಂಟ್ ಆಗಿದಾವಲ್ಲ ಅಂತ ಉದಾಹರಣೆಗಳನ್ನ ಕೊಡಕ್ಕೆ ಹೌದು. ನೀವೇನು ಯಾವುದೇ ಕಾಗದ ಪತ್ರ ಸರಿ ಇದ್ರು ಯಾವ್ದು ನಾವು ಮುನ್ಸಿಪಾಲಿಟಿಯಲ್ಲಿ ಸಾಹೇಬರಿಗೆ ಚೀಫ್ ಆಫೀಸರ್ಗೆ ಹೇಳಿ ಅದನ್ನ ಮೂವ್ ಮಾಡ್ಸಂತ ಹೇಳಿರ್ತೀವಿ. ಕಾಗದ ಪತ್ರ ಸರಿ ಇಲ್ಲ, ಈಗ ಒಂದು ಉತ್ತರ ಬೇಕಾದ್ರೆ ಇಸಿ ತಂದು ಕೊಡ್ಬೇಕಾಗಿರುತ್ತೆ. ಅದನ್ನ ಇಸಿ ಅವ್ರಿಗೆ ಇಲ್ಲೇ ಸಬ್ ರಿಜಿಸ್ಟ್ರೇಷನ್ ಸಿಗ್ತಾ ಇಲ್ಲ ಅಂದ್ಮೇಲೆ ನಾವು ಏನ್ ಮಾಡಕ್ ಸಾಧ್ಯ ಇರಂಗಿಲ್ಲ. ಅಂತಾವು ನಾವು ಒಂದ್ ಸ್ವಲ್ಪ ಟೈಮ್ ತಗೊಂಡು ಅವೆಲ್ಲ ಸರಿಪಡಿಸ್ರಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಬಂದಿಲ್ಲ. ಅವ್ರವ್ರ ವೈಯಕ್ತಿಕವಾಗಿ ಅದು ನಡೆದಂತ ಘಟನೆ. ಅದು ಯಾವುದೇ ನಮ್ಮ ಸದಸ್ಯರಾಗ್ಲಿ ನಮ್ಮ ಉಪಾಧ್ಯಕ್ಷ ಅಧ್ಯಕ್ಷರಿಗೆ ಯಾವ್ದು ಅದು ಹೆಸರು ತಗೊಳ್ಳುವಂತ ಯೋಗ್ಯತೆನೇ ಇಲ್ಲ ಇವ್ರಿಗೆ. ಯಾವ ಕಾರಣಕ್ಕೆ ಶಾಸಕರ ಹೆಸರು ತಗೊಳ್ತಾರೆ? ಅಲ್ಲಿ ನಡೆದ ಘಟನೆ ಏನು? ಒಂದು ಮುಖ್ಯ ಅಧಿಕಾರಿ, ಒಂದು ಸದಸ್ಯ. ಸದಸ್ಯರ ಬಾಯಲ್ಲಿ ಬರುವಂತ ಅವಾಚ್ಯ ಶಬ್ದಗಳಿಂದ ಮನನೊಂದು ಅಲ್ಲಿದ್ದಂತ ಚೀಫ್ ಆಫೀಸರ್ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಮ ಹಿತದೃಷ್ಟಿಯಿಂದ ಅದು ಯೋಗ್ಯ ಅಲ್ಲ. ಆ ಜಾಗದಲ್ಲಿ ತಮ್ಮ ಅಣ್ಣತಮ್ಮರೇ ಆ ಜಾಗದಲ್ಲಿ ನೌಕರಿ ಮಾಡ್ತಿದ್ರೆ ಇವ್ರು ಆ ರೀತಿ ಮಾತಾಡ್ತಿದ್ರ ಬೇರೆ ಸದಸ್ಯರಿಗೆ ಕರಿಬಹುದಿತ್ತಲ್ಲ. ಇವ್ರು ಇಬ್ಬರೇ ಕುಂತು ಅವ್ರನ್ನ ಸದಸ್ಯ ಚೀಫ್ ಆಫೀಸರ್ಗೆ ಅಟ್ಯಾಕ್ ಮಾಡಿದ್ರೆ ಯಾವ ವ್ಯಕ್ತಿ ಅದೇ ಧೈರ್ಯ ತಗೊಳ್ತಾರೆ? ನೌಕರಿ ಮಾಡಕ್ ಬಂದಾರ, ಕೇಳಬೇಕಾಗಿದ್ದನ್ನು ಕೇಳಬೇಕು. ಸರಿಯಾದ ಕಾಗದ ಪತ್ರ ಇರಲಾರ್ದೆ ನಾವು ದಾಖಲಾತಿಗಳನ್ನು ಮಾಡಿಕೊಡ್ರಿ ಅಂತ ಕೇಳಿದಾಗ ಆ ಮುಖ್ಯ ಅಧಿಕಾರಿ ದಾಖಲಾತಿ ಇರಲಾರ್ದೆ ಆ ಉತ್ತಾರಗಳನ್ನು ಹೆಂಗ ಮಾಡಿಕೊಡ್ತಾರ ಅವರು? ತಮ್ಮ ಮಾತಿನ ನಡತೆ ಸರಿ ಇಲ್ಲದಕ್ಕೆ ಆ ವ್ಯಕ್ತಿ ಚೀಫ್ ಆಫೀಸರ್ ಹೋಗಿ ಯಾರಿಗೂ ಗೊತ್ತಿರಲಾರ್ದೆ, ಅಧ್ಯಕ್ಷರಿಗೂ ಗೊತ್ತಿಲ್ಲ, ನಮ್ಮ ಸದಸ್ಯರಿಗೂ ಗೊತ್ತಿಲ್ಲ, ಆ ವೇಳೆಯಲ್ಲಿ ಅವರು ಪರಸ್ಪರ ವಾದ ವಿವಾದ ಆಗಿದ್ದು ನಮಗೆ ಚೀಫ್ ಆಫೀಸರ್ ಹೇಳಿಲ್ಲ, ಅವ್ರ ವಿರೋಧ ಪಕ್ಷದವರು ಹೇಳಿದ್ರು. ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ನಗರೋತ್ತ ಅಂದಾಗ ಡಾಂಬರ್ ರೋಡ್ ನೋಡಿಲ್ಲ ನೀವು? ಎಲ್ಲೆಲ್ಲಿ ಡಾಂಬರ್ ರೋಡ್, ಎಲ್ಲಿ ಡೆವಲಪ್ ಆಗಲಾರ್ದ ಏರಿಯಾದ ಸತಿಗೂ ಈಗ ಡಾಂಬರ್ ರೋಡ್ ಮಾಡ್ತಾ ಇದ್ದೀವಿ. ಮತ್ತೆ ಶಾಸಕರು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂದ್ರೆ ಇವ್ರ ಮನೆ ಮುಂದೆ ಮಾಡ್ಬೇಕ? ಎಷ್ಟು ಅಭಿವೃದ್ಧಿ ಆಗಿದೆ. ಒಂದೇ ಲೇಔಟ್ ಆದ್ರೆ ಇನ್ನೊಂದು ಎಲ್ಲಾ ಲೇಔಟ್ಗಳನ್ನ ಪರಿಶೀಲನೆ ಮಾಡಿ ಈ ನೋಟಿಸ್ ಇಶ್ಯೂ ಏನು ಓದಿದವಲ್ಲ ಇಲ್ಲ ಡೆವಲಪ್ಮೆಂಟ್ ಆಗಿಲ್ಲ ಅಂತ ನೋಟಿಸ್ ಇಶ್ಯೂ ಮಾಡಕ ಪ್ರಾರಂಭ ಮಾಡ್ಯಾರ. ಅವ್ರು ಯಾಕೆ ಕೊಡಿಸಿದ್ರು? ಅಲ್ಲಿಂದ ಇಲ್ಲಿವರೆಗೂ ಏನು ಇಲ್ಲೇ ಇಲ್ಲ. ಈಗ ಅದು ಮಾಡೋದೇನಿಲ್ಲ, ಸುಳ್ಳು. ಅಲ್ರಿ, ಈಗ ಸದಸ್ಯರ ಅರ್ಜಿ ಹಾಕಿ ಫಲಾನುಭವಿಗಳದ ಯಾದಿ ಕೇಳಿದ್ರೆ ಕೊಡ್ತಾರೋ ಇಲ್ಲ ಕೊಡ್ತಿಲ್ಲ ಅಂತ ಮುಖ್ಯ ಅಧಿಕಾರಿಗಳು ಅಂತ ಹೇಳಿ ಅವ್ರು ಆರೋಪ ಮಾಡಿದ್ರು. ಈಗ ಹಕ್ಕು ಪತ್ರಗಳ ಯಾದಿ ರೀ. ಹೌನ್ರಿ, 2018ರಿಂದ 23 10 ಸಾರಿ ಫಲಾನುಭವಿಗಳ ಪಟ್ಟಿಯನ್ನ ತಾವೇ ತಗೊಂಡೋಗಿದಾರ.
ಹಾಂ ಅಲ್ಲಿ ಈಗ ಕೊಡ ಜನಕ್ಕೆ ಇದ್ರೊಳಗೆ ಏನಿಲ್ಲ, ನಾವು ಬಹಿರಂಗವಾಗಿ ತಂದಿಟ್ಟಿದ್ದೀವಿ. ಈಗ ಯಾರೋ ಎಲ್ಲೋ ಮನೆಗೆ ಕರ್ದು- ಇಲ್ರಿ ಕೊಡಾಕ ಅವಕಾಶ ಐತಿಲ್ರಿ ಈಗ ಕೊಡಾಕ ಅವಕಾಶ ಐತಿಲ್ವ? ಐತ್ರಿ. ಪಟ್ಟಿ ಸಿದ್ಧಪಡಿಸಿ ನಾವು ಫಲಾನುಭವಿ ಏನು ಕೊಡಕತ್ತೀವಲ್ಲ ಅವ್ರಿಗೆ ಪಟ್ಟಿ ಕಿಚ್ಚಿ ಇವ್ರು ರೆಡಿ ಮಾಡಿಬಿಟ್ರಪ್ಪ ಕೊಡಕಂತ ಒಂದು ನಾವೇನಾರ ಒಂದು ಆರೋಪವನ್ನು ಮಾಡ್ಬೇಕಾಗತ್ತೆ. ತಗೊಂಡಿದ್ದಾರೆ ಅವರು ಪಟ್ಟಿನೂ ತಗೊಂಡಿದ್ದಾರೆ. ಟೋಟಲ್ ಸರ್ಕಾರದಿಂದ ಅನುದಾನ ಎಷ್ಟು ಬಂದಿತ್ರಿ ಈಗ 2 ವರ್ಷದೊಳಗ ಪುರಸಭೆಗೆ ರೀ ಇಲ್ರಿ ಅನುದಾನ ಬಂದಿದ್ದು ಎಷ್ಟು ಬಂದೈತಿ ಈಗ ಟೋಟಲಿ? ಪುರಸಭೆ ಹ್ಞೂ ರೀ. ಪುರಸಭೆ 1 ಕೋಟಿ ರೂಪಾಯಿ ವಿಶೇಷ ಅನುದಾನ. ಎಷ್ಟು ರೀ? 1 ಕೋಟಿ ಬಂದಿದೆ. 1 ಕೋಟಿ. ಯಾವ ಯೋಜನೆಗೆ ರೀ ಅದು ಬಂದಿದ್ದು? ಯೋಜನೆಗೆ ಬಂದಿದ್ದು ಯಾವ ಯೋಜನೆಗೆ ರೀ ಅಂತ? ವಿಶೇಷ ಅನುದಾನ. ವಿಶೇಷ ಅನುದಾನ.